ಇವತ್ತು ವೀಣಾ ಕಾಶ್ಯಪ್ನವ್ರು ಕೇವಲ ಸಂಘಟನೆಗೋಸ್ಕರ ಇವತ್ತು ಕಾರ್ಯಕರ್ತರಾಗಿ ದುಡಿಯೋದಕ್ಕೋಸ್ಕರ ಅಷ್ಟೇ ಸೀಮಿತಲು ಯಾವುದೇ ತರ MP ಆಗ್ಲಿ, ಪಾರ್ಲಿಮೆಂಟ್ ಚುನಾವಣೆಗಾಗಿರ್ಬೋದು, MLA ಚುನಾವಣೆಗಾಗಿರ್ಬೋದು, ಇನ್ಯಾವುದಕ್ಕೂ ಆಗಿರ್ಬೋದು ಇವತ್ತು ಸಮರ್ಥ ಅಲ್ಲ ಅನ್ನುವಂಥದ್ದನ್ನ ಒಂದು ಸಂದೇಶ ನೀಡಿದಂಗಾಗಿದೆ ನಿನ್ನೆ. ಆ ಒಂದು ನಿಟ್ಟಿನಲ್ಲಿ ನನ್ನ ಮನಸ್ಸಿಗೆ ಇದು ನೋವಾಗಿರೋದ್ರಿಂದ ಈ ಒಂದು ಕ್ಷಣದಲ್ಲಿ ನಾನು ತಟಸ್ಥವಾಗಿ ಉಳಿಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ. ಬಿಜಾಪುರ ಮತ್ತೆ ಬಾಗಲಕೋಟೆನ ಯಾರೋ ಒಬ್ರು ತೆಗೆದುಕೊಳ್ಳೋಕೋಸ್ಕರ ಈ ತೀರ್ಮಾನ ಅಂತ ಯಾರು ಅಲ್ಲಿರ್ತಕ್ಕಂಥ ಇಬ್ಬರೇ ಮಿನಿಸ್ಟರ್ ಶಿವಾನಂದ ಪಾಟೀಲ್ ನೋಡ್ರಿ, ನಾನು ಅದನ್ನ ಇಡತಕ್ಕೆ ಅಂತ ಹೇಳ್ತಾ ಇಲ್ಲ. ಇವತ್ತು ನಾನು ಹೇಳ್ತಾ ಇರೋದು ಬಿಜಾಪುರ ತನ್ನ ಇವತ್ತು ಏನು ಮಾನ್ಯ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವ್ರೇನು ಅಭ್ಯರ್ಥಿ ಆಗಿದಾರಲ್ಲ ಕಾಂಗ್ರೆಸ್ ಪಕ್ಷದ್ದು, ಅವ್ರ ಗಂಡನ ಮನೆ ಬೀದರ್, ಅಲ್ಲಿ ಕೇಳ್ಬೋದಿತ್ತಲ್ಲ, ಅಲ್ಲೂ ಜನರಲ್ ಇತ್ತಲ್ಲ, ಆ ಗಂಡನ ಮನೆ ಕ್ಷೇತ್ರದಿಂದನೂ ಕೇಳ್ಬೋದಿತ್ತು. ಬಾಗಲಕೋಟೆನೆ ಯಾಕೆ? ಇವತ್ತು ಸೇಮ್ ಸಮುದಾಯದಳು, ಅದೇ ಸಮುದಾಯದ ಹೆಣ್ಣುಮಗಳು ಎಷ್ಟು ಕಷ್ಟಪಟ್ಟಿದೀನಿ ಕಳೆದ ಚುನಾವಣೆಯಲ್ಲಿ ಅಂತೇಳಿ ಅವ್ರಿಗೂ ಕೂಡ ಗೊತ್ತು. ಅವ್ರು ಉಸ್ತುವಾರಿ ಸಚಿವರಿದ್ರು, ಅವ್ರಿಗೂ ಕೂಡ ಗೊತ್ತು. ಅದಾದ್ಮೇಲೆ ನಾನು ಏನು ಪ್ರಯತ್ನ ಮಾಡ್ತೀನಿ, ತಾವೇ ಎಷ್ಟೋ ಸರಿ ಇಬ್ರು ತಂದೆ ಮಗಳು ಕೇಳಿದ್ದಾರೆ, ಪ್ರಿಪ್ರೇಷನ್ ಹೇಗ್ ನಡೆದಿದೆ, ಏನ್ ಮಾಡ್ತಾ ಇದ್ದೀರಾ ಅಂತೇಳಿ, ಚುನಾವಣೆಗೆ ರೆಡಿ ಆಗಿದ್ದೀರಾ ಅಂತ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ, ನಾನು ಚುನಾವಣೆಗೆ ರೆಡಿ ಇದ್ದೀನಿ ಅಂತ ಅಂದಾಗೂ ಕೂಡ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಂದು ನಿಂತ್ಕೋತಾರೆ ಅಂತಂದ್ರೆ ನಮಗೆಲ್ಲೂ ಕೂಡ ಅದು ಇಂಟಿಮೇಷನ್ ಇಲ್ಲ. ಅವ್ರ ಹೆಸರು ಅನೌನ್ಸ್ ಆದಾಗೆ ಗೊತ್ತು ಅವರು ಚುನಾವಣೆಗೆ ನಿಂತ್ಕೊಡುವಂತ ಮನ್ಸು ಮಾಡಿದ್ದಾರೆ ಅಂತೇಳಿ. ಇಂಥ ಸಂದರ್ಭದಲ್ಲಿ ನೋಡಿ, ಇದು ಮೇಲ್ನೋಟಕ್ಕೆ ಇವತ್ತು ಎಲ್ಲೋ ವೀಣಾ ಕಾಶ್ಯಪ್ನವರು ಪ್ರಬಲರಾಗ್ತಾ ಇದ್ದಾರೆ ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಇನ್ನು ಮತ್ತೆ ದೆಹಲಿ ಮಟ್ಟದಲ್ಲಿ ಇವತ್ತು ಪ್ರಬಲರಾದ್ರು ಅಂತಂದ್ರೆ ಯಾರ್ಯಾರಿಗೆ ಇದ್ರ ಆತಂಕ ಇದನ್ನೋ ಗೊತ್ತಿಲ್ಲ. ಇದು ಒಂದು ಷಡ್ಯಂತ್ರನೂ ಆಗಿರ್ಬೋದು ಅಂತೇಳಿ ನಾನು ಭಾವಿಸ್ತೀನಿ. ಇವತ್ತೆಲ್ಲೋ ಸಮರ್ಥರಿದ್ದಂಥವ್ರನ್ನ ಬಿಟ್ಟು ಬೇರೆ ಜಿಲ್ಲೆಯಿಂದ ಅದೇ ಸಮುದಾಯದ ಒಬ್ಬ ಹೆಣ್ಮಗಳನ್ನ ತಂದು ನಿಲ್ಲಿಸ್ತಾರೆ ಅಂದ್ರೆ ನೀವೇ ಇದಕ್ಕೆ ಉತ್ತರ ಕೊಡ್ಬೇಕು, ಜನರ ಹತ್ರ ಉತ್ತರ ತಗೋಬೇಕು. ಇದನ್ನ ನೋಡಿ, ಯಾರ್ ಕೈವಾಡ ಇದೆ ಅದು ನನಗೆ ಗೊತ್ತಿಲ್ಲ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಯವ್ರ ಕೈವಾಡನೂ ಇದೆ, ಇದ್ರೊಳಗೆ ಬೇರೆ ಬೇರೆಯವ್ರ ಕೈವಾಡನೂ ಇದೆ ಅಂತ. ಆದ್ರೆ ಈ ಎಲ್ಲ ಹೂವಾಪೋಹಗಳಿಗೆ ಇವತ್ತು ಅದಕ್ಕೆ ಕಾರಣೀಭೂತರಾದರೆ ಉತ್ತರ ಕೊಡ್ಬೇಕು. ಇವತ್ತು ಏನು ನಮ್ಮ ಯಾಕೆ ಟಿಕೆಟ್ ತಪ್ಪು ಹೋಗಿದೆ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಶಾಸಕರಿಗೆ ಹೇಳ್ಬೋದಾಗಿತ್ತು, ಚುನಾವಣೆ ಮಾಡ್ರಪ್ಪ, ಅವಳು ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ ಅಂತೇಳಿ ಎಲ್ಲೋ ಇವತ್ತು ಕರೆದು ಎಲ್ಲವನ್ನ ಇದನ್ನ ಮಾಡ್ಬೋದಾಗಿತ್ತು ಅಂತೇಳಿ ನಾನು ಅನಿಸಿಕೆನ ಎಲ್ಲ ಹೈಕಮಾಂಡ್ ಆಗಿರ್ಬೋದು, ಮುಖ್ಯಮಂತ್ರಿಗಳು, ನಮ್ಮ ಮಾನ್ಯ KPCC ಅಧ್ಯಕ್ಷ ಹಾಗೂ DCM ಅವರು ಎಲ್ಲರೂ ಕುರಿತು ಶಾಸಕರನ್ನ ಕರೆದು ಎಲ್ಲ ಚರ್ಚೆ ಮಾಡಿ, ಯಾಕಂದ್ರೆ ನಾನು 5 ವರ್ಷದಿಂದ ಓಡಾಡಿದಾಗ ಎಲ್ಲರೂ ಕೂಡ ಬೆಂತಟ್ಟಿ ನೀನ್ ಕೆಲಸ ಮಾಡಮ್ಮ, ನಾವಿದೀವಿ ನಿಮ್ ಜೊತೆಗೆ ಅಂತ ಹೇಳ್ದಂತ ನಾಯಕರು. ನಾನು ಇವತ್ತು 5 ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ ಅಂತ ನಾನು ಕೆಲಸ ಮಾಡಿಲ್ಲ. ನಾನು 1 ಕ್ಷೇತ್ರದಲ್ಲಿ ಗೆದ್ದಿದ್ರು ಕೂಡ ನಾನು ಚುನಾವಣೆ ನಿಲ್ತಿದ್ದೆ, ಪಾರ್ಲಿಮೆಂಟ್ ಚುನಾವಣೆಗೆ. ಅಂತ ಒಂದು ಕೆಳಮಟ್ಟದಿಂದ ನಾನು ಕಾರ್ಯಕರ್ತರನ್ನ ನಾನು ಸಂಘಟನೆ ಮಾಡೋದಾಗಿರ್ಬೋದು, ಗ್ರಾಮ ಮಟ್ಟದಲ್ಲಾಗಿರ್ಬೋದು, ಬೂತ್ ಮಟ್ಟದಲ್ಲಾಗಿರ್ಬೋದು ಸಂಘಟನೆ ಮಾಡುವಂತ ಕೆಲಸವನ್ನ ನಾನು ಮಾಡ್ಕೊಂಡಿದ್ದೆ. ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, 5 ಜನ ಶಾಸಕರಿದ್ದಾರೆ ಅಂತೇಳಿ ಕಳೆದ ಬಾರಿ ಕೂಡ ಅವರೇ ಉಸ್ತುವಾರಿ ಸಚಿವರು ಇದ್ರಲ್ಲ, ಅವಾಗ ಕೇಳ್ಬೋದಿತ್ತಲ್ಲ, ಅವ್ರನ್ನು ಕೇಳಿದ್ರು ಚುನಾವಣೆಗೆ ನಿಲ್ತೀರಾ ಅಂತೇಳಿ. ಆ ಸಂದರ್ಭದಲ್ಲಿ ಬೇಡ ಅಂದಿದ್ರು, ಅವ್ರ ಮಗಳನ್ನ ಅವಾಗ ನಿಲ್ಸ್ಬೋದಿತ್ತಲ್ಲ. ಈಗ ಯಾಕೆ? ಅಧಿಕಾರ ಇದ್ದಂತ ಸಂದರ್ಭದಲ್ಲಿ 5 ಜನ ಶಾಸಕರಿದ್ದಾರೆ, ಸರ್ಕಾರ ಇದೆ ಅಂತೇಳಿ ಈಗ ಯಾಕೆ ಈ ನಿರ್ಧಾರ? ಅದನ್ನ ಭರವಸೆ ಕೊಟ್ಟಿದ್ದಾರೆ. ನಾವು ಕಳೆದ ನಮಗೆ ಸ್ಕ್ರೀನಿಂಗ್ ಕಮಿಟಿವರೆಗೂ ನನ್ನ ಹೆಸರಿದೆ. ಸ್ಕ್ರೀನಿಂಗ್ ಕಮಿಟಿ ಆದ್ಮೇಲೆ ನನ್ನ ಹೆಸರು ಬಿಟ್ಟೋಗುತ್ತೆ ಅಂದ್ರೆ ಇದು ಏನೇನ್ ಬೆಳವಣಿಗೆ ಆಗಿದೆ ಇದು ಅವ್ರನ್ನೇ ಕೇಳಬೇಕು ನೀವು. ಆದ್ರೆ ಇಲ್ಲಿ ಅನ್ಯಾಯವಂತರಾಗಿದೆ. ಇದು ಎಲ್ಲೋ ಒಂದು ಷಡ್ಯಂತ್ರನೂ ಕೂಡ ವೀಣಾ ಕಾಶ್ಯಪ್ನವರು ಸಮಾಜದ ಪಂಚಮಸಾಲಿ ಸಮುದಾಯದ ಒಂದು ಪ್ರಮುಖ ಮಹಿಳೆಯಾಗಿ, ಒಂದು ಮುಖಂಡಳಾಗಿ ಬೆಳೀತಾ ಇದ್ದಾಳೆ ಅಂತ ಅನ್ನೋದಾಗಿರ್ಬೋದು. ಇವತ್ತು ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಗುರುತಿಸ್ಕೊಂಡ ಇದೆ, ಎಲ್ಲೋ ನನಗೆ ಮುಳುವಾಯ್ತು, ಅತಿ ವೇಗವಾದಂತ ಬೆಳವಣಿಗೆ ಎಲ್ಲೋ ಮುಳುವಾಯ್ತು ಅಂತೇಳಿ ನಾನು ಭಾವಿಸ್ತೀನಿ. ಆದ್ರೆ ಇವತ್ತು ಟಿಕೆಟ್ ನನಗೆ ಜನಸೇವೆ ಮಾಡೋದಕ್ಕೆ ತಪ್ಪಿದೆ ಹೊರತು ನನ್ನ ಜಿಲ್ಲೆಯ ಜನರೇ ಇವತ್ತು ನನಗೆ ಹೈಕಮಾಂಡ್ ಅಂತ ಹೇಳೋದಕ್ಕೆ ಬಯಸ್ತೀನಿ. ಮುಂದಿನ ದಿನಮಾನದಲ್ಲಾದ್ರೂ ನನ್ನ ಫೌಂಡೇಶನ್ ಇದೆ, ನನ್ನ ಫೌಂಡೇಶನ್ ವತಿಯಿಂದ ನಾನು ಕೆಲಸ ಮಾಡ್ತೀನಿ. ನನಗೆ ರಾಜಕೀಯದ ನನಗೆ ಆ ಉದ್ದೇಶ ಇಲ್ಲ, ಜನರ ಸೇವೆ ನನ್ನ ಉದ್ದೇಶ ಆಗಿರೋದ್ರಿಂದ ಮುಂದಿನ ತಿರುವು ಯಾವ್ಯಾವ ತರ ತಿರುವು ತಗೊಡುತ್ತೆ ಆ ತಿರುವುಗಳ ಮೇಲೆ ನನ್ನ ರಾಜಕೀಯ ಜೀವನ ಇವತ್ತು ನಿಲುವಾಗಿರುತ್ತೆ ಹೊರತು ಇವತ್ತು ರಾಜಕೀಯನೇ ಮಾಡ್ಬೇಕು ಅಂತ ಬಂದಿದ್ರೆ ನಾನು ಬೇರೆ ಬೇರೆ ಪದವಿಗಳನ್ನ ತಗೊಂಡು ನಾನು ಮನೇಲಿ ಕುತ್ಕೋಬಹುದಾಗಿತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.